ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋ ರೆಸಿಪಿ ಆಲೂಗಡ್ಡೆ ಸಾಗು. ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ. ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಆಮೇಲೆ ಆಲೂಗಡ್ಡೆ ಈ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಖಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ, ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಅರಿಶಿನ ಪುಡಿ. ಸೊ ನಿಮಗೇನಾದರೂ ಸ್ಪೈಸಸ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನಾನೊಂದು ಕುಕ್ಕರ್ಗೆ ಈರುಳ್ಳಿ ಮತ್ತು ಟೊಮೆಟೊ, ಆಲೂಗಡ್ಡೆ, ಈರುಳ್ಳಿ ಈ ಸೈಜ್ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇದೆಲ್ಲದನ್ನು ಹಾಕಿಬಿಟ್ಟು ಆಲೂಗಡ್ಡೆ ಮುಳುಗೋಷ್ಟು ನೀರು ಹಾಕಿಬಿಟ್ಟು ನಾನೊಂದು 2ರಿಂದ 3 ವಿಷಲ್ ಕೂಗಿಸ್ಕೊತೀನಿ. ತುಂಬ ಜಾಸ್ತಿ ಬೇಡ, ಫುಲ್ಲು ಸ್ಮ್ಯಾಶ್ ಆಗಿ ಹೋಗ್ಬಿಡುತ್ತೆ ಆಲೂಗಡ್ಡೆ. ಇಷ್ಟು ನೀರು ಹಾಕಿದ್ರೆ ಸಾಕು, 2ರಿಂದ 3 ವಿಷಲ್ ಸಾಕು. ನೋಡಿ ಇಷ್ಟ ಆಯಿತು. ನಾನೇನು ಮಾಡ್ತೀನಿ ಅಂದರೆ ಲೈಟಾಗಿ ಸ್ಮ್ಯಾಶ್ ಮಾಡ್ತೀನಿ, ಫುಲ್ ಜಾಸ್ತಿ ಸ್ಮ್ಯಾಶ್ ಮಾಡಲ್ಲ. ತುಂಬ ದಪ್ಪ ದಪ್ಪ ಇದೆಯಲ್ಲ ಆಲೂಗಡ್ಡೆ, ಸ್ವಲ್ಪ ಸಣ್ಣ ಸಣ್ಣ ಮಾಡ್ತೀನಿ, ಫುಲ್ಲು ಸ್ಮ್ಯಾಶ್ ಕೂಡ ಮಾಡಬೇಡಿ. ನೋಡಿ ಈ ಹದಕ್ಕಾದರೆ ಸಾಕು. ಸ್ವಲ್ಪ ದಪ್ಪ ದಪ್ಪನೂ ಇರಬೇಕು, ಸಣ್ಣ ಸಣ್ಣನೂ ಇರಬೇಕು, ಆ ಥರ ಮಿಕ್ಸ್ ಆಗಿರಬೇಕು. ಸೊ ನೆಕ್ಸ್ಟ್ ಏನಂದರೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ನಂತರ ನಾನೇನು ಮಾಡ್ತೀನಿ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಹುರ್ಕೊಳ್ಳೋಣ. ಕಡಲೆಬೇಳೆ ಹುರಿದಿದ ನಂತರ ನಾನು ಕರಿಬೇವು ಹಾಕ್ತೀನಿ. ನೆಕ್ಸ್ಟ್ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆ, ಅದನ್ನು ಹಾಕೋಣಂತೆ ಒಗ್ಗರಣೆಗೆ. ನೋಡಿ ಇಷ್ಟು ನೀರಿರುತ್ತೆ, ಬಟ್ ಆಮೇಲೆ ಅದು ಗಟ್ಟಿ ಆಗುತ್ತೆ. ನಾವೇನು ಸ್ಪೈಸಸ್ ತೊಗೊಂಡಿರ್ತೀವಲ್ಲ, ಮಸಾಲ ಪೌಡರ್ಸು, ಅದನ್ನೆಲ್ಲ ಹಾಕೊಳ್ಳೋಣ. ನಾನು ಇಬ್ಬರಿಗೆ ಆಗೋಷ್ಟು ತೋರಿಸ್ತಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಸೊ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಿಮ್ಮ ಖಾರಕ್ಕೆ ತಕ್ಕಂತೆ ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಕೊಳ್ಳಿ. ಸೊ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಕುದೀಲಿ, ಅದು ಚೆನ್ನಾಗಿ ಕುದೀತಾ ಗಟ್ಟಿ ಬರುತ್ತೆ ಪಲ್ಯ. ನಾನು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲ್ಗಡೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಕಡಲೆನ ಮಿಕ್ಸಿ ಮಾಡಿಬಿಟ್ಟು ಅದನ್ನು 1.5ರಿಂದ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಯಾಕಂದರೆ ಸಾಗು ತಿಕ್ಕಾಗಿ ಚೆನ್ನಾಗಿ ಬರುತ್ತೆ, ಸೊ ಅದಕ್ಕೋಸ್ಕರ. ಜಾಸ್ತಿ ಹಾಕ್ಬೇಡಿ, ಆಮೇಲೆ ಫುಲ್ಲು ಗಟ್ಟಿ ಆಗಿಬಿಡತ್ತೆ. ಸೊ ನಾನು ಸಣ್ಣ ಸ್ಪೂನಲ್ಲಿ 1-1.5 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ನೋಡಿ ಅದು ಹಾಕಿ ಗುರಾಡಿದ ತಕ್ಷಣ ಆಗಲೇ ತಿಕ್ಕಾಯಿತು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಇಲ್ಲಾಂದರೆ ನೀವು ಬೆಲ್ಲ ಬೇಕಂದರೆ ಬೆಲ್ಲ ಹಾಕ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ನೀವು ಸಕ್ಕರೆ ಇಲ್ಲಾಂದರೆ ಬೆಲ್ಲ ಹಾಕ್ಕೊಂಡ್ರೆ. ಸೊ ನಾನೊಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಒಂಚೂರು ಕುದಿಲಿ. ನೋಡಿ ಆಲೂಗಡ್ಡೆ ಸಾಗು ರೆಡಿ ಟು ಈಟ್. ಇದು ಚಪಾತಿಗೆ, ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಒಂದ್ಸಲ ಟ್ರೈ ಮಾಡಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.